ಶಾರನ್ ಛತ್ರಿ ಮುರಿದ್ಬಿಟ್ಟಿದ್ರೆ ಇದ್ರದ ಆದಷ್ಟು ಬೇಗ ಹೋಮ್ ಟೂರ್ ಮಾಡ್ತೀನಿ ನಿಮಗೆ. ಯಾರು ಅಕ್ಕ ಅಕ್ಕ ಮಲಗಿದ್ದಾಳಂತೆ. ಒಂದೊಂದು ಐಟಮ್ನ ನಾವು ಪ್ರತಿ ಮಾಡಬೇಕು, ಅದರಿಂದ ಮೆಮೊರೀಸ್ ಮಾಡ್ಕೋಬೇಕು. ಗಿಡಗಳನ್ನ ಮಕ್ಕಳ ತರ ಪ್ರೀತಿ ಮಾಡೋದು ಅಂದ್ರೆ ನಮ್ಮ ಮನೆಯಲ್ಲಿ ನೀನೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ಇನ್ನೇನು ಬಿಸಿಲು ಮುಗಿಯೋಕ್ಕೆ ಬಂತು, ಅದಕ್ಕಾಗಿ ಇವತ್ತು ಸಂಡಿಗೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ರಾತ್ರಿಯೇ ಸಬ್ಬಕ್ಕಿ ಎಲ್ಲ ನೆನೆಸಿಟ್ಟಿದೆ. ಸೊ ಇನ್ನೇನು ಈಗ ಕುದಿಯೋಕೆ ಇಟ್ಟಿದ್ದೀನಿ. ಮಕ್ಕಳಿನ್ನೂ ಮಲಗಿದ್ದಾರೆ. ಅವ್ರು ಎದ್ದು ಬರೋಷ್ಟೊತ್ತಿಗೆ ಇದು ಗಂಜಿ ಕುದಿಸ್ಕೊಂಡ್ಬಿಟ್ಟು ಆನಂತರ ತಿಂಡಿ ರೆಡಿ ಮಾಡಿಬಿಡ್ತೀನಿ. ಇವತ್ತು ನಾಳೆ ಸಿಕ್ಕಾಪಟ್ಟೆ ಬಿಸಿಲಿದೆ. ನಾನು ಏನೇ ಸಂಡಿಗೆ ಮಾಡಿದ್ರು ಇವೆರಡು ದಿನದಲ್ಲೇ ಮಾಡಬೇಕು. ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿಬಿಟ್ಟಿದ್ದೀನಿ. ಜೊತೆಗೆ ಇದು ಮಾಡೋದು ತುಂಬ ಈಸಿ, ಕಡಿಮೆ ಇಂಗ್ರೀಡಿಯೆಂಟ್ಸ್. ಬರೀ ಸಬ್ಬಕ್ಕಿ ಉಪ್ಪು ಹಾಕಿ ಮಾಡ್ಬೋದು. ನಾನು ಇದಕ್ಕೆ ಸ್ವಲ್ಪ ಎಳ್ಳು, ಹಸಿಮೆಣಸಿನ್ಕಾಯಿ, ಅಜ್ವಾನ ಹಾಕ್ತೀನಿ. ಶಾರನ್ ಛತ್ರಿ ಮುರಿದ್ಬಿಟ್ಟಿದ್ರೆ ಛತ್ರಿ ಓಪನ್ ಮಾಡೋಕ್ಕೆ ಹೋದರೆ ಅದು ಉಲ್ಟಾನೇ ಆಗೋಗ್ಬಿಡ್ತು. ಮತ್ತು ಅದನ್ನು ಸರಿ ಮಾಡೋಕ್ಕೆ ಹೋದರೆ ಒಂದೆರಡು ಕಡ್ಡಿ ಅಲ್ಲೇ ಮುರಿದೋಗ್ಬಿಟ್ಟಿದೆ. ಈ ಬಿಸಿಲಿಗೆ ಹಾಗೆ ಅಂತೂ ಹಾಕೋಕ್ಕಾಗೋದಿಲ್ಲ. ಅದಕ್ಕಾಗಿ ಛತ್ರಿ, ನೀರು ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಇನ್ನು ಮಕ್ಳಿಗೆ ತಿಂಡಿ ತಿನ್ನಿಸಿ ನಾನು ಕೂಡ ತಿಂಡಿ ತಿನ್ಕೊಂಡು ಬಂದು ಮೇಲ್ಗಡೆ ಸಂಡಿಗೆ ಹಾಕ್ತಾಯಿದ್ದೀನಿ ಇವಾಗ. ಆ್ಯಕ್ಚುಲಿ ನಾನು ತಿಕ್ಕಾಗಿರುವಂತಹ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ತಾಯಿದ್ದೀನಿ. ಅದಕ್ಕಾಗಿ ಚೆನ್ನಾಗಿ ಗಂಜಿನ ಆರಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಇನ್ನು ಯಾರೆಲ್ಲ ಈ ವರ್ಷ ನಂತರ ಲೇಟಾಗಿ ಸಂಡಿಗೆನ ಹಾಕ್ಕೊಂಡಿದ್ದೀರೋ ಕಾಮೆಂಟ್ ಮಾಡಿ. ಇವೆಲ್ಲ ಮಾಡ್ಕೊಳ್ಬೇಕು ಮನೇಲೆ ಅಂತ ನನಗೆ ತುಂಬಾ ಆಸೆ, ಬಟ್ ಟೈಮೇ ಸಾಲೋದಿಲ್ಲ. ಎಷ್ಟೇ ನಾವು ಹೊರಗಡೆ ತಂದು ತಿಂದ್ರೂ ಮನೇಲಿ ಮಾಡ್ಕೊಂಡು ತಿಂದಿರೋ ತೃಪ್ತಿ ಅಷ್ಟು ಸಿಗಲ್ಲ. ಈ ಸಬ್ಬಕ್ಕಿ ಸಂಡಿಗೆ ಅಂತೂ ನಮ್ಮ ಮನೇಲಿ ತುಂಬಾ ಇಷ್ಟ ಎಲ್ರಿಗೂ. ಹಾಗೆ ತುಂಬ ದಿನದವರೆಗೂ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ಹಬ್ಬ ಫ್ರೆಂಡ್ಸ್, ಹಾಕಿ ಬರೋಷ್ಟೊತ್ತಿಗೆ ಎನರ್ಜಿ ಎಲ್ಲ ಹೋಗ್ಬಿಡ್ತು. ಫುಲ್ ಬಿಟ್ಟಿದ್ದೀನಿ. ಹೋಗ್ತಾ ಸನ್ಸ್ಕ್ರೀನ್ ಹಚ್ಕೊಂಡು ಹೋಗಿದ್ದೆ, ಇಲ್ಲಾಂದರೆ ಆಯ್ತಾ ಬಿಸಿಲಿಗೆ. ಅಂದರೆ ಬಿಸಿಲಲ್ಲಿ ಈ ಥರ ಕೆಲಸ ಮಾಡಿ ತುಂಬ ದಿನಗಳಾಯ್ತಲ್ಲ, ಏನೋ ಒಂಥರ ಹೊಸದ ಥರ ಇದೆ. ಹೋಗಿ ನಾನು ಫ್ರೆಶ್ ಅಪ್ ಆಗಿ ಬಂದುಬಿಡ್ತೀನಿ. ಫ್ರೆಂಡ್ಸ್, ನನ್ನ ಹೇರ್ ನೋಡಿ, ಸ್ಟ್ರೇಟ್ನೆಸ್ ಎಲ್ಲ ಹೊಂಟೋಗಿ ಸೊಟ್ಟಪಟ್ಟ ಹೋಗ್ಬಿಟ್ಟಿದೆ. ನನ್ನ ಹತ್ರ ಒಂದು ಹೇರ್ ಮಾಸ್ಕ್ ಇದೆ, ಅದು ಹಾಕಿ ತೋರಿಸ್ತೀನಿ ನೋಡಿ, ಅವಾಗ ನನ್ನ ಹೇರ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದು ಯಾವುದು ಅಂದ್ರೆ ಬಿ ಬ್ಲಂಟ್ ಅವರ ಅಡ್ವಾನ್ಸ್ಡ್ ಸ್ಮೂಥನಿಂಗ್ ಕೆರಾಟಿನ್ ಹೇರ್ ಮಾಸ್ಕ್. ಇದರಲ್ಲಿ ಕೆರಾಟಿನ್, ಹೈಲರಾನಿಕ್ ಆಸಿಡ್ ಮತ್ತು ಶೈನ್ ಟಾನಿಕ್ ಇರುತ್ತೆ. ಇದು ಎಕ್ಸ್ಪರ್ಟ್ ಹೇರ್ ಪ್ರೊಫೆಷನಲ್ಸ್ ಇಂದ ಡಿಸೈನ್ ಮಾಡಲ್ಪಟ್ಟಿದೆ. ಇದರಲ್ಲಿ ಇರುವಂತಹ ಕೆರಾಟಿನ್ ಹೇರ್ ಸ್ಟ್ರಕ್ಚರ್ ನ ಸ್ಟ್ರೈಟ್ ಆಗಿ, ಸ್ಮೂತ್ ಆಗಿ ಇರುವಂತೆ ಮಾಡುತ್ತೆ. ಹಾಗೆ ಇದರಲ್ಲಿರುವಂತಹ ಹೈಲರಾನಿಕ್ ಆಸಿಡ್ ಮತ್ತು ಶೈನ್ ಟಾನಿಕ್ ಕೂದಲನ್ನ ಚೆನ್ನಾಗಿ ಹೈಡ್ರೇಟ್ ಮಾಡಿ ಒಳ್ಳೆ ಶೈನ್ ಕೊಡುತ್ತೆ. ಹೀಗೆ ಮಾಡೋದ್ರಿಂದ ಅಪ್ ಟು 72 ಅವರ್ಸ್ ವರೆಗೂ ಕೂದಲು ಸ್ಟ್ರೈಟ್ ಆಗಿ, ಸ್ಮೂತ್ ಆಗಿ ಕಾಣುತ್ತೆ. ಇದರಿಂದ ನೀವು ಒಂದ್ಸಲ ಹೇರ್ ವಾಶ್ ಮಾಡ್ಕೊಂಡ್ರೆ 7 ಪಟ್ಟು ಫ್ರೀಸಿ ಹೇರ್ ಅನ್ನ ಕಂಟ್ರೋಲ್ ಮಾಡ್ಕೋಬಹುದು. ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಒಂದು 15 ಮಿನಿಟ್ಸ್ ಹಾಗೆ ಬಿಡಬೇಕಾಗತ್ತೆ. ಅದಾದ್ಮೇಲೆ ಉಗುರು ಬೆಚ್ಚಗಿನ ನೀರಿನಲ್ಲಿ ವಾಶ್ ಮಾಡ್ಕೋಬೇಕು. ಫ್ರೆಂಡ್ಸ್, ನನ್ನ ಕೂದಲು ಒಣಗಿಸ್ಕೊಂಡು ಬಂದಿದ್ದೀನಿ. ಈಗ ನೋಡಿ ನನ್ನ ಹೇರ್ ಹೇಗಿದೆ ಅಂತ. ಡಿಫ್ರೆನ್ಸ್ ನೀವೇ ನೋಡ್ಬೋದು, ಈ ಸೈಡ್ ಹೇಗಿದೆ ಮತ್ತೆ ಈ ಸೈಡ್ ಹೇಗಿದೆ ಅಂತ. ಅದ್ರ ಜೊತೆಗೆ ಒಳ್ಳೆ ಶೈನ್ ಕೂಡ ಬಂದಿದೆ. ಫ್ರೆಂಡ್ಸ್, ಈ ರೀತಿಯಾಗಿ ವಾರದಲ್ಲಿ ಒಂದ್ಸಲ ಹಚ್ತಾ ಬಂದಂಗೆಲ್ಲ ಕೂದಲಲ್ಲಿ ಇರುವಂತಹ ಚಿಕ್ಕೆಲ್ಲ ಹೊಂಟೋಗ್ಬಿಟ್ಟು ಕೂದಲೆಲ್ಲ ಉದ್ರುದ್ರಾಗಿ ಆಗ್ಲಿಕ್ಕೆ ಶುರು ಆಗತ್ತೆ. ಆನಂತರ ನಿಧಾನಕ್ಕೆ ಈ ರೀತಿಯಾಗಿ ಆಗತ್ತೆ. ಫ್ರೆಂಡ್ಸ್, ನಿಮ್ಗೂ ಕೂಡ ಈ ಹೇರ್ ಮಾಸ್ಕ್ ಬೇಕು ಅನ್ಕೊಂಡ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಒಂದ್ ವೇಳೆ ಬಿ ಬ್ಲಂಟ್ ಅವರ ವೆಬ್ಸೈಟ್ ನಲ್ಲಿ ತಗೊಳ್ಳೋದಾಯ್ತು ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಮಾಯಾ 2025 ಅನ್ನೋ ಕೋಡ್ ನ ಯೂಸ್ ಮಾಡ್ಕೊಂಡ್ರೆ ಎಕ್ಸ್ಟ್ರಾ 20% ಆಫ್ ಆಗುತ್ತೆ. ಹಾಗೆ ಇವರ ಪ್ರಾಡಕ್ಟ್ಸ್ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ನಲ್ಲಿ ಕೂಡ ಸಿಗುತ್ತೆ. ಎಲ್ ಬೇಕಂದ್ರೂ ಕೂಡ ತಗೋಬಹುದು. ಇನ್ನ ಈಗ ಹೋಗಿ ಮಧ್ಯಾಹ್ನ ಅಡ್ಗೆ ಮಾಡಿ ಊಟ ಮಾಡಿ ರಿಲ್ಯಾಕ್ಸ್ ಆಗಿ ಮತ್ತೆ ಬಂದು ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ಮತ್ತೆ ಈ ವ್ಲಾಗ್ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 4 o'clock ಆಗಿದೆ. ಜಿಮ್ ರೂಮ್ಗೆ ಕೆಲವೊಂದು ಐಟಮ್ಸ್ ಎಲ್ಲ ತರಿಸಿದ್ವಿ. ಈಗ ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಈ ಐಟಮ್ಸ್ಗಳೆಲ್ಲ ಮೇಲಿಡಬೇಕು ಅಂದರೆ ಅಪ್ಪ ಕುತ್ತಿಗೆಗೆ ಬಂದುಬಿಡುತ್ತೆ. ಈ ಥರ ಸ್ಟೆಪ್ಸ್ ಮೇಲೆ ತೊಗೊಂಡೋಗ್ಬೇಕು. ವೆಯ್ಟ್ ಕಮ್ಮಿ ಇದ್ದರೆ ತೊಗೊಂಡೋಗೋಕ್ಕೆ ಏನು ಚಿಂತೆ ಇಲ್ಲ. ವೆಯ್ಟ್ ಜಾಸ್ತಿ ಇರುತ್ತಲ್ವಾ, ಅದನ್ನು ಒಬ್ಬರೇ ಅಂತೂ ಎತ್ತಕ್ಕಾಗಲ್ಲ. ಇನ್ನು ಅರ್ಧ ದಾರಿಗೆ ಬರೋದೇ ನನಗಾಗಲಿಲ್ಲ. ಇನ್ನು ರಾಜು ಒಬ್ಬರೇ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅದು ಅಲ್ಲದೆ ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಅದು ಸ್ಟೆಪ್ಸ್ ಮೇಲೆ ತೊಗೊಂಡು ಬರಬೇಕಂದ್ರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ನಮಗಂತೂ ಇವಾಗ ಅನ್ನಿಸ್ತಾ ಇದೆ ಜಿಮ್ ರೂಮ್ ಅಂತ ಹೇಳಿ ಒಂದು ಸಪ್ರೇಟಾಗಿ ಮಾಡಿಸ್ಕೊಂಡಿದ್ದು ತುಂಬಾ ಒಳ್ಳೆಯದಾಯಿತು ಅಂತ ಹೇಳ್ಬಿಟ್ಟು.
ಏಕೆಂದರೆ ನಾವು ಮೊದಲೆಲ್ಲ ರೆಂಟ್ ಹೌಸಲ್ಲಿ ಇದ್ವಲ್ವ, ಸೊ ಆವಾಗ ನಮಗೆ ತುಂಬಾ ಕಷ್ಟ ಆಗೋದು. ಎಲ್ಲ ಐಟಮ್ಸ್ನ ಎಳ್ಕೊಂಡು ಬರಬೇಕು, ವರ್ಕೌಟ್ಸ್ ಮಾಡಬೇಕು, ಎತ್ತಿಟ್ಕೊಳ್ಬೇಕು. ಸೊ ಅದೆಲ್ಲ ಸ್ವಲ್ಪ ಡಿಫಿಕಲ್ಟ್ ಆಗೋದು. 1 ದಿವಸ ಮಾಡ್ಬೋದು, 2 ದಿವಸ ಮಾಡ್ಬೋದು. ಬಟ್ ಈ ಥರ ಒಂದು ಡೆಡಿಕೇಟ್ ರೂಮ್ ಇತ್ತು ಅಂತ ಅಂದರೆ ಸೊ ಮಾಡ್ಲಿಕ್ಕೆ ನಮಗೂ ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ಅದು ಒಂದು ಜಿಮ್ ರೂಮ್ ಅನ್ನೋದು ಫೀಲ್ ಬರುತ್ತೆ. ಈ ರೂಮ್ ಫುಲ್ಲು ಐಟಮ್ಸ್ ಎಲ್ಲ ತುಂಬಿಟ್ಟಿದ್ವಲ್ವ, ಅದನ್ನು ಕ್ಲೀನ್ ಮಾಡಿ ಈಗ ಐಟಮ್ಸ್ ಎಲ್ಲ ಜೋಡಿಸಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ. ಇನ್ನು ನಮ್ಮ ಮನೇಲಿ ಕೆಲವೊಂದು ಡಂಬಲ್ಸ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ನೋಡಿ ನಾವು ಅದು ಮಂಚದ ಕೆಳಗೆ ಅಲ್ಲಿ ಇಲ್ಲಿ ಇಟ್ಕೊಳ್ತಾ ಇದ್ವಿ ವರ್ಕೌಟ್ ಆದಮೇಲೆ. ಅವಾಗೆಲ್ಲ ಈ ಥರ ಸ್ಟ್ಯಾಂಡ್ ಎಲ್ಲ ಇಡ್ಲಿಕ್ಕೆ ಅಷ್ಟಾಗಿ ಜಾಗ ಸಾಕಾಗ್ತಿರ್ಲಿಲ್ಲ, ಹಾಗಾಗಿ ಅಲ್ಲಿ ಇಲ್ಲಿ ಇಡ್ತಾ ಇದ್ವಿ. ಬಟ್ ಈಗ ಜಿಮ್ ರೂಮ್ ಇರೋದ್ರಿಂದ ಈ ಥರ ಒಂದು ಸ್ಟ್ಯಾಂಡ್ ಇದ್ಬಿಟ್ರೆ ಎಲ್ಲ ಡಂಬಲ್ಸ್ ಎಲ್ಲ ಒಂದು ಕಡೆ ಹೋಗ್ಬಿಡತ್ತೆ, ಕಾಲಿಗೆ ಕೈಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಈ ಸ್ಟ್ಯಾಂಡ್ನ ಆರ್ಡ್ರ್ ಮಾಡ್ಕೊಂಡ್ವಿ. ಇನ್ನು ರಾಜುನೇ ಎಲ್ಲ ಫಿಕ್ಸ್ ಮಾಡಿದ್ಮೇಲೆ ಒಂದು ಸಲ ಹಾಕಿ ನೋಡ್ತಾ ಇದ್ದೀವಿ ಹೇಗಿದೆ ಏನು ಕತೆ ಅಂತ. ಬಟ್ ಕ್ವಾಲಿಟಿ ವೈಸ್ ಅಂತೂ ಚೆನ್ನಾಗಿದೆ. ಇನ್ನು ನಮ್ಮ ಚಿನಿಮೆ ನೋಡೋಕ್ಕೆ ತೆಳ್ಳಗೆ ಕಾಣಿಸ್ತಲ್ಲ ಅಲ್ವಾ, ಬಟ್ ಅವಳಿಗೆ ಎಷ್ಟು ಎನರ್ಜಿ ಇದೆ ಗೊತ್ತಾ. ಕೆಲವರು ಅದೇ ಕೇಳ್ತಿರ್ತಾಳೆ, ಚಿನಿಮೆ ಸ್ವಲ್ಪ ತೆಳ್ಳಗಾದ್ಲಲ್ವಾ ಅಂತ. ಬಟ್ ಅವಳು ತೆಳ್ಳಗಿದ್ರೂ ಸ್ಟ್ರಾಂಗ್ ಆಗಿದ್ದಾಳೆ. ಆದರೆ ಅವಳು ಕೆಲವೊಂದು ಡ್ರೆಸ್ಗಳು ಅವಳಿಗೆ ಆಗಲ್ಲ ಅನ್ನೋದೇ ನನಗೆ ಚಿಂತೆ ಆಗುತ್ತೆ. ಅಷ್ಟು ಬಿಟ್ಟರೆ ಅವಳು ಸಖತ್ ಎನರ್ಜಿ ಇದೆ ಅವಳಿಗೆ. ಅದು ಅಲ್ಲದೆ ಈಗಿನ ಕಾಲದಲ್ಲಿ ಮಕ್ಕಳು ತುಂಬ ದಪ್ಪ ಇರಬಾರ್ದು ಅಂತ ಹೇಳಿ ಡಾಕ್ಟರ್ಸ್ ಹೇಳ್ತಾರೆ. ಏಕೆಂದರೆ ಅವರಿಗೆ ಅದು ಇದು ಅಂತ ಹೇಳಿ ಸಾಕಷ್ಟು ಪ್ರಾಬ್ಲಮ್ಗಳು ಫೇಸ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಈ ಥರ ತೆಳ್ಳಗಿದ್ರೇ ವಾಸಿ ಅಂತ ಅನಿಸುತ್ತೆ. ಇನ್ನು ಅವಳಿಗೂ ಕೂಡ ಈ ಥರ ಜಿಮ್ ಎಲ್ಲ ರೆಡಿ ಮಾಡಬೇಕಂದ್ರೆ ತುಂಬ ಇಷ್ಟ. ಅಪ್ಪನ ಜೊತೆಗೆ ಅವಳು ಕೂಡ ಸೇರಿ ವರ್ಕೌಟ್ ಮಾಡ್ತಾಳೆ. ಫಸ್ಟ್ ಇನ್ನು ಯಾವ ಜಾಗದಲ್ಲಿ ಇಡಬೇಕು ಈ ಸ್ಟ್ಯಾಂಡ್ ಅನ್ನೋದು ಡಿಸೈಡ್ ಆಗಿಲ್ಲ. ನಮ್ಮ ಹತ್ರ ಇರೋ ಡಂಬಲ್ಸ್ ಎಲ್ಲ ಒಂದು ಸಲ ಹಾಕಿ ನೋಡಿಬಿಡೋಣ, ಅದಕ್ಕೆ ಹೇಗೆ ಕಾಣುತ್ತೆ ಏನು ಅಂಥೇಳಿ ನೋಡ್ತಾ ಇದ್ದೀವಿ. ಚಿನಿಮಾ ಯಾವಾಗಲೂ ಅಪ್ಪನ ಪಾರ್ಟಿನೇ, ಹೆಣ್ಮಕ್ಳಷ್ಟೇ ಅಲ್ವಾ, ಯಾವಾಗಲೂ ಇವಳು ಅವರಪ್ಪನ ಅಂಟ್ಕೊಂಡಿರ್ತಾಳೆ. ಅಪ್ಪ ಏನು ಮಾಡಿದ್ರೆ ಅದು ಅವಳು ಮಾಡಬೇಕು. ಸೊ ಅವರಿಬ್ಬರು ಪಾರ್ಟ್ನರ್ ಆಗೋಗ್ಬಿಟ್ಟಿರ್ತಾರೆ. ಇನ್ನು ದೀರು ನನ್ನನ್ನು ಅಂಟ್ಕೊಂಡಿರ್ತಾನೆ. ನನಗೆ ಅವನು ಕೈಯೇ ಬಿಡೋದಿಲ್ಲ. ಏನಾದರೂ ಮಾಡಬೇಕು ಅಂದರೆ ಅಮ್ಮ ಅಮ್ಮ ಅಂತ ಹೇಳಿ ಎತ್ಕೊ ಅಂತಿರ್ತಾನೆ. ಅವ್ನು ಎತ್ಕೊಂಡು ಇನ್ನೊಂದು ಕೈಯಲ್ಲಿ ಕೆಲಸ ಅಂತೂ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಇಂಥವೆಲ್ಲ ಮಾಡಬೇಕಾದ್ರೆ ಜಸ್ಟ್ ನೋಡ್ತಾ ಇರ್ತೀವಿ ನಾವು ಅಷ್ಟೇ. ಇನ್ನು ನೆಕ್ಸ್ಟ್ ನಮ್ಮ ವರ್ಕೌಟ್ ವೀಡಿಯೋಸ್ ಅದೆಲ್ಲ ಬರುತ್ತೆ. ಸೊ ಮಿಸ್ ಮಾಡದೆ ನೋಡಿ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ವರ್ಕೌಟ್ ಜೊತೆಗೆ ಫುಡ್ನ ಕೂಡ ಹೇಗೆ ಮ್ಯಾನೇಜ್ ಮಾಡಬೇಕು, ಸೊ ಅದನ್ನು ಕೂಡ ನಿಮಗೆ ನೆಕ್ಸ್ಟು ಬ್ಲಾಗ್ಗಳಲ್ಲಿ ತೋರಿಸ್ತಾ ಬರ್ತೀನಿ. ನಾವು ಇದನ್ನು ಸ್ಟ್ಯಾಂಡ್ನ ಗೋಡೆಗೆ ಇಟ್ಬಿಡೋಣ ಅಂತ ಮಿರರ್ ಹತ್ರ ಇಟ್ಬಿಟ್ರೆ ಡಂಬಲ್ಸ್ ಎಲ್ಲ ತೆಗಿಬೇಕಾದ್ರೆ ಮಿರರ್ಗೆ ಟಚ್ ಆಗಿಬಿಟ್ರೆ ಪ್ರಾಬ್ಲಮ್ ಆಗಿಬಿಡುತ್ತಲ್ವ. ಅದಕ್ಕಾಗಿ ಈ ಸೈಡ್ ಇಟ್ಕೊಂಡಿದ್ದೀವಿ. ರೂಮಲ್ಲಿ ಲೈಟೇ ಹಾಕಿಲ್ಲ, ಎಷ್ಟು ಬೆಳಕಿದೆ ನೋಡಿ. ಫ್ರೆಂಡ್ಸ್, ಇನ್ನೇನು ಆಲ್ಮೋಸ್ಟ್ ಎಲ್ಲ ನಮ್ಗೆ ಏನೇನು ಜಿಮ್ ಎಕ್ವಿಪ್ಮೆಂಟ್ಸ್ ಬೇಕೋ ಅದೆಲ್ಲ ತಂದು ಇಟ್ಕೊಂಡಿದ್ದೀವಿ. ಈ ಟೇಬಲ್ ಒಂದು ಮಾಡಿಸಿದ್ದೀವಿ, ಇದು ಸ್ಟೋರೇಜ್ದು, ಈ ಕಡೆ ಇಡ್ತಾ ಇದ್ದೀವಿ. ಯಾಕೆಂದರೆ ಎಲ್ಲ ಒಂದು ಸೈಡ್ ಇಟ್ಬಿಟ್ರೆ ಇನ್ನೊಂದು ಸೈಡ್ ಎಲ್ಲ ನಮಗೆ ಚೆನ್ನಾಗಿ ವರ್ಕೌಟ್ ಮಾಡೋಕ್ಕೆ ಜಾಗ ಆಗುತ್ತೆ. ಸೊ ನಾವು ನಮಗೆ ಈಗ ಬೇಸಿಕ್ ನಮ್ಗೆ ಏನು ಬೇಕೋ ಅಷ್ಟು ತಂದು ಇಟ್ಕೊಂಡಿದ್ದೀವಿ. ಈ ಡಂಬಲ್ಸ್ ಎಲ್ಲ ನಮ್ಮ ಹತ್ರ ಆಲ್ರೆಡಿ ಇತ್ತು, ಬಟ್ ಎಲ್ಲ ಅಲ್ಲೊಂದು ಇಲ್ಲೊಂದು ಹಾಕೋದೇನಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಸ್ಟ್ಯಾಂಡ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ಟ್ಯಾಂಡ್ ತಂದು. ಈಗ ನಮಗೆ ಒಂದು 30 kg ಇದೆ ಇದೆಯಲ್ಲ ಎಲ್ಲ ಸೇರಿ, ನಾವೆಲ್ಲ ಬಾರ್ಸ್ಗೆಲ್ಲ ಹಾಕ್ಬಿಟ್ರೆ ಒಂದು 35-40 kg ವರೆಗೂ ಆಗುತ್ತೆ. ಈಗ ಸದ್ಯಕ್ಕೆ ಅಷ್ಟು ಸಾಕು. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೋಬೋದು. ಸೊ ಫಸ್ಟ್ ನಾವು ಥ್ರೆಡ್ಮಿಲ್ಲಿಂದ ಸಿಂಪಲ್ ಆಗಿ ವಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು, ಸ್ಟ್ರೆಚಿಂಗ್ ಆ ಥರ. ಒಂದು 15 days ಆದಮೇಲೆ ಸ್ವಲ್ಪ ಹೆವಿ ವರ್ಕೌಟ್ಸ್ ಹೋಗೋದು, ಕಂಟಿನ್ಯೂಸ್ ಆಗಿ ಮಾಡಬೇಕು. ನಾವೇನಂದ್ರೆ ಎಲ್ಲ ತಂದು ಹಾಕೊಳ್ಳೋದಕ್ಕಿಂತ ನಮ್ಗೆ ಏನೆಲ್ಲ ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಆಮೇಲೆ ಬೇಕಿದ್ರೆ ಒಂದೊಂದೇ ಆ್ಯಡ್ ಮಾಡ್ಕೊಳ್ತಾ ಹೋಗೋಣ ಅಂತ. ಈಗ ಏನಾಗುತ್ತೆ ಗೊತ್ತಾ, ಎಲ್ಲ ಒಟ್ಟಿಗೆ ತಂದು ಹಾಕ್ಬಿಟ್ವಿ ಅಂದ್ಕೊಳ್ಳಿ, ಕೆಲವು ದಿವಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಆಮೇಲೆ ಬೇಡ ಬಿಡಪ್ಪ ಅಂತ ಅನ್ಸ್ಬಿಡುತ್ತೆ. ಬಟ್ ನಾವು ಬೇಸಿಕ್ಕಿಂದ ನಿಧಾನಕ್ಕೆ ಹೋದ್ವಿ ಅಂದ್ಕೊಳ್ಳಿ, ನಮಗೂ ಇಂಟ್ರೆಸ್ಟ್ ಬರುತ್ತೆ, ಮಾಡಬೇಕು, ಡೈಲಿ ವರ್ಕೌಟ್ ಮಾಡಬೇಕು ಅನ್ನೋದು. ಸೊ ಅದಕ್ಕಾಗಿ ಈಗ ಜಾಸ್ತಿ ಅದು ಒಂದೊಂದು ಐಟಮ್ನ ನಾವು ಪ್ರತಿ ಮಾಡಬೇಕು, ಅದರಿಂದ ಮೆಮೊರೀಸ್ ಮಾಡ್ಕೋಬೇಕು. ಆ ಮೆಮೊರೀಸ್ ಮಾಡ್ಕೊಂಡಾಗ ನಮಗೆ ಅದ್ರ ಬೆಲೆ ಅನ್ನೋದು ಗೊತ್ತಾಗುತ್ತೆ. ಅಟ್ ಎ ಟೈಮ್ ಎಲ್ಲ ತಂದಿಟ್ಕೊಂಡ್ಬಿಟ್ರೆ ಅದು ಒಂದೇ ಸಾರಿ ಒಂದು ಏನದು 10 ಊಟ ಮಾಡ್ದಂಗೆ ಅದ್ರ ಟೇಸ್ಟೇ ಗೊತ್ತಾಗಲ್ಲ. ಹಸಿದಾಗ ಒಂದೊಂದು ಐಟಮ್ ಆರೋಮ ನೋಡ್ಬಿಟ್ಟು ಅದ್ರ ರುಚಿ ನೋಡ್ಬಿಟ್ಟು ತಿಂತೀವಲ್ವಾ, ಅವಾಗ ಅದ್ರ ಬೆಲೆ ಗೊತ್ತಾಗುತ್ತೆ. ಫುಡ್ ಬಗ್ಗೆ ಚೆನ್ನಾಗಿ ಹೇಳ್ತಾರೆ ನೋಡಿ ಅವರು. ಹೌದು, ಇದು ಕೂಡ ಅಷ್ಟೇ. ನಾನು ಚಿನಿಮಾ ಡೆಲಿವರಿ ಆದಮೇಲೆ ಸೊ ವೆಯ್ಟ್ ಲಾಸ್ ಮಾಡಬೇಕು, ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥ್ರೆಡ್ಮಿಲ್ ಆ ಟೈಮ್ನಲ್ಲಿ ತಂದಿದ್ದೆ.
ಇನ್ನು ನಾವು ಕಾಲೇಜಲ್ಲಿ ಇರುವಾಗಾದ್ರೆ ಇನ್ನೂ ಅಂದ್ರೆ ಇಲ್ಲ, ನಮ್ಮ ಜಿಮ್ ನಾವೇ ಕ್ಲೀನ್ ಮಾಡ್ಬೇಕು. ಅದು ಪಬ್ಲಿಕ್ ಅಲ್ಲಿ ಇರ್ಲಿ ಎಲ್ಲಾದ್ರೂ ಇರ್ಲಿ, ನಾವು ಯೂಸ್ ಮಾಡಿದ ಕೂಡ ನಾವು ಅದನ್ನ ಚೆನ್ನಾಗಿ ಒರೆಸಿ ಅಲ್ಲಿಟ್ಟು ಹೋಗ್ಬೇಕು. ರೆಸ್ಪೆಕ್ಟ್. ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲ ರೆಡಿ ಮಾಡೋದಾಗಿರ್ಬೋದು, ಜಿಮ್ ರೂಮ್ ಅನ್ನೋದೇ ಎಲ್ಲ ಅವರೇ ನೋಡ್ಕೊಳ್ತಾರಪ್ಪ. ಈಗ ಅದೆಲ್ಲ ಫಿಕ್ಸ್ ಮಾಡಿದ್ರಲ್ಲ, ಅವ್ರಿಗೆ ತುಂಬಾ ಇಷ್ಟ ಇಂಥದೆಲ್ಲ ಮಾಡ್ಬೇಕಂದ್ರೆ. ನನ್ಗೆ ಇದು ಎತ್ತಕ್ಕೂ ಆಗ್ಲಿಲ್ಲ ಕೆಳಗಡೆಯಿಂದ. ಇದೇ ಅಂತಲ್ಲ, ನಾವ್ ಯಾವ್ದೇ ಕೆಲಸ ಮಾಡಿದ್ರು ರೆಸ್ಪೆಕ್ಟ್ ಅನ್ನೋದು ಇರ್ಬೇಕು ಅದಕ್ಕೆ, ಅವಾಗ ಅದು ಸಕ್ಸಸ್ಫುಲ್ ಆಗುತ್ತೆ. ರೆಸ್ಪೆಕ್ಟ್ ಇರ್ಬೇಕು, ಇಷ್ಟ ಇರ್ಬೇಕು, ಇಲ್ಲ ಅಂದ್ರೆ ಮಾಡಕ್ಕೆ ಹೋಗ್ಬಾರ್ದು. ಈಗ ನಮ್ ಜಿಮ್ ರೂಮ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಸೆಟಪ್ ಆಗಿದೆ. ಸೊ ಇದ್ರದ ಆದಷ್ಟು ಬೇಗ ಹೋಮ್ ಟೂರ್ ಮಾಡ್ತೀನಿ ನಿಮ್ಗೆ, ಅಂದ್ರೆ ಜಿಮ್ ಟೂರ್, ಕಂಪ್ಲೀಟ್ ಜಿಮ್ ಟೂರ್ ಒಂದು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಓಕೆ ರಾಜು, ಇದು ಎತ್ತಿಡೋಣ. ನೀನು ಎತ್ತಿಡ್ಬೇಕಂತ. ಅದು ಪೇಂಟಿಂಗ್ ಐಟಮ್ ಮೆಟೀರಿಯಲ್ಸ್ ಎಲ್ಲ ಇದೆ, ಅದೆಲ್ಲ ಖಾಲಿ ಮಾಡ್ಬೇಕು. ಅದು ಎತ್ತಕ್ಕೂ ಆಗ್ತಾ ಇಲ್ಲ. ಬಿಡಿ ಬಿಡಿ. ನನಗಂತೂ ಎತ್ತದಿರಲಿ, ಅದನ್ನು ಜಸ್ಟ್ ಮೂವ್ ಮಾಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಅದು. ನಾವಿದು ಏನಕ್ಕೆ ಅಂದರೆ ಒಂದು ಚಿಕ್ಕದು ಸ್ಟೋರೇಜ್ ಥರನೂ ಇರುತ್ತೆ, ಜೊತೆಗೆ ಕುತ್ಕೊಳ್ಳೋಕ್ಕೂ ಇರುತ್ತೆ ಅನ್ನೋದಕ್ಕೋಸ್ಕರ ಮಾಡಿಸ್ಕೊಂಡಿದ್ದೀವಿ. ಇವೆಲ್ಲ ಲೋಕಲಲ್ಲೇ ಮಾಡಿಸ್ಕೊಂಡ್ರೆ ಸ್ವಲ್ಪ ಕಮ್ಮಿ ರೇಟೇ ಆಗುತ್ತೆ. ಜೊತೆಗೆ ನಮಗೆ ಹೇಗೆ ಬೇಕೋ ನಮ್ಮ ರೂಮಿಗೆ ತಕ್ಕನಂಗೆ ಕಸ್ಟಮೈಸ್ ಕೂಡ ಮಾಡಿಸ್ಬೋದಲ್ವ. ಹಾಗಾಗಿ ಇದು ಮಾಡಿಸ್ದಂಗೆ ನೋಡಿ, ಇಲ್ಲಿ ಕುತ್ಕೊಳ್ಳೋಕ್ಕೂ ಆಗತ್ತೆ, ಜೊತೆಗೆ ಏನಾದರೂ ಎಕ್ಸ್ಟ್ರಾ ಐಟಮ್ ಸ್ಟೋರೇಜ್ಗೂ ಆಗುತ್ತೆ. ಇದನ್ನು ಬೇಕು ಅಂದರೆ ನಾನು ಕೆಳಗೂ ಕೂಡ ತೊಗೊಂಡೋಗಿ ಹಾಕ್ಕೋಬಹುದು, ತೊಂದರೆ ಇಲ್ಲ. ಇನ್ನು ಪೂರ ಗ್ಲಾಸ್ ವರ್ಕ್ ಅಂತೂ ಟಚ್ ಆಗೋದಿಲ್ಲ, ಯಾಕೆಂದರೆ ಇಲ್ಲಿ ಒಂದು ಪೋಲ್ ಇದೆ ಅಲ್ವಾ, ಸೊ ಅಲ್ಲಿವರೆಗೆ ಮಾತ್ರ ಹೋಗುತ್ತೆ. ಈ ಐಟಮ್ಸ್ ಎಲ್ಲ ಒಂದು ಕಡೆಗೆ ಹೋಗಿಬಿಟ್ರೆ ನಮಗೆ ಸ್ವಲ್ಪ ಫ್ರೀಯಾಗಿ ವರ್ಕೌಟ್ ಮಾಡೋಕ್ಕೆಲ್ಲ ಅನುಕೂಲ ಆಗುತ್ತೆ. ಈ ಕಡೆ ಸ್ವಲ್ಪ ಐಟಮ್ಸು, ಆ ಕಡೆ ಸ್ವಲ್ಪ ಐಟಮ್ಸ್ ಅಂದರೆ ಮಧ್ಯ ಜಾಗ ಸಣ್ಣ ಆಗಿಬಿಡುತ್ತೆ, ಅಂದರೆ ಅಷ್ಟಾಗಿ ಸ್ಪೇಸ್ ಇರಲ್ಲ ಅಂತ ಹೇಳಿಬಿಟ್ಟು ನಾನು ರಾಜು ಈ ಥರ ಪ್ಲ್ಯಾನ್ ಮಾಡಿ ಎಲ್ಲ ಒಂದು ಸೈಡ್ ದಬ್ತಾ ಇದ್ದೀವಿ. ಇದೆಲ್ಲ ಮಾಡಲಿಕ್ಕೆ ಎಷ್ಟೆಲ್ಲ ನಾವು ಟೈಮ್ ಕೊಟ್ಟು ನಾವು ಅದರಲ್ಲಿ ಡೀಪಾಗಿ ಹೋಗಿ ಥಿಂಕ್ ಮಾಡಿದ್ದೀವಿ. ಇನ್ನು ಜಿಮ್ ಸ್ಟಾರ್ಟ್ ಆದಮೇಲೆ ಇದಕ್ಕೂ ಕೂಡ ಸ್ವಲ್ಪ ಪ್ಲ್ಯಾನ್ ಮಾಡಬೇಕು, ಯಾಕೆಂದರೆ 1 ಅವರ್ ನಾವು ಇದನ್ನು ಟೈಮ್ ಮ್ಯಾನೇಜ್ ಮಾಡೋದು ಕೂಡ ಕಲಿಬೇಕಲ್ವ. ಸೊ ಅದು ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಫಸ್ಟ್ 1 ವಾರ ಅಂತೂ ಸ್ವಲ್ಪ ಕಷ್ಟ ಆಗುತ್ತೆ, ಅದಾದಮೇಲೆ ಅಡ್ಜಸ್ಟ್ ಆಗಿಬಿಡುತ್ತೆ, ಅಭ್ಯಾಸ ಮಾಡ್ಕೊಳ್ಳೇಬೇಕಾಗತ್ತೆ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ, ಟ್ರಾನ್ಸ್ಪರೆಂಟ್. ಇದು ನಾಳೆ ಒಂದು ದಿವಸ ಇಟ್ಬಿಟ್ರೆ ಇನ್ನೂ ಚೆನ್ನಾಗಿ ಒಣಗಿಬಿಡುತ್ತೆ. ಹಬ್ಬ, ಒಟ್ಟಿನಲ್ಲಿ ಈ ವರ್ಷ ಸಂಡಿಗೆ ಹಾಕ್ಬೇಕನ್ನೋ ಆಸೆ ಇತ್ತು, ಅದು ಕೂಡ ಆಯ್ತು. ಅದೆಲ್ಲ ಬಿಚ್ಕೊಂಡ್ಬಿಟ್ಟಿದೆಲ್ಲ. ಇಲ್ಲ, ನಾನು ಮಧ್ಯಾಹ್ನ ಬಂದು ಎಲ್ಲ ಹಿಂಗೆ ತಿರು ಹಾಕಿ ಹೋಗಿದ್ದೆ. ಚೆನ್ನಾಗಿ ಬಿಚ್ಕೊಂಡ್ಬಿಟ್ಟಿದಲ್ಲಪ್ಪ ಅನ್ಕೊಂಡೆ. ಇಲ್ಲ, ಕೆಲವೊಂದ್ಸಲ ಬಿಟ್ಕೊಂಡ್ಬಿಡತ್ತೆ, ಸ್ವಲ್ಪ ದಪ್ಪ ಹಾಕಿರ್ತೀವಲ್ಲ, ಹಾಗಾಗಿ ನಾವೇ ತಿರು ಹಾಕ್ಬೇಕು. ಅದೆಲ್ಲ ನಾನೇ ಹಾಕಿದ್ದೆ. ಅದೇ ರಾಜು ಸ್ವಲ್ಪ, ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ. ಎಲ್ಲ ಬಂದೆ, ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ವಾ, ಹೆಲ್ಪ್ ಮಾಡೋಣ ಅಂತ. ಆಕ್ಚುಲಿ ನಾನು ಸಿನಿಮಾ ಕೈಯಲ್ಲಿ ಹಾಕ್ಸ್ಬೇಕಂತ, ನಾನು ಚಿಕ್ಕ ವಯಸ್ಸಿನಲ್ಲಿ ನಾವೆಲ್ಲರೂ ಹಾಕ್ತಾ ಇದ್ವಲ್ಲ, ಸಿನಿಮಾ ಕೈಯಲ್ಲಿ ಹಾಕ್ಸ್ಬೇಕು ಅಂತ ನಾನು. ಅವಳು ಬಿಸಿಲಿಗೆನೆ ಓಡೋಗ್ಬಿಡ್ತಾಳೆ, ಅಯ್ಯಪ್ಪ ನಂಗೆ ಆಗಲ್ಲ ಅಂತ. ಈಗಿನ ಕಾಲದಲ್ಲಿ ಬಿಸಿಲು ಜಾಸ್ತಿ ಇದೆಯೋ, ನಮ್ಮ ಕಾಲದಲ್ಲಿ ನಾವು ಬಿಸಿಲಿಗೆ ಅಭ್ಯಾಸ ಮಾಡ್ಕೊಂಡಿದ್ವೋ ಅರ್ಥನೇ ಆಗಲ್ಲ. ನಾವು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾ ಇದ್ವಿ. ಈಗಿನ ಕಾಲದ ಮಕ್ಕಳು ಸ್ವಲ್ಪ ಮೇ ಬಿ ಟೆಂಪರೇಚರ್ ಜಾಸ್ತಿ ಆಗಿರ್ಬೇಕು ಈಗ, ಬಟ್ ಈಗಿನ ಕಾಲದ ಮಕ್ಕಳು ಸ್ವಲ್ಪ ಸೆನ್ಸಿಟಿವ್ ಕೂಡ ಆಗಿದ್ದಾರೆ. ಹೌದೌದು, ಸ್ಮಾರ್ಟ್ ಇದಾರೆ, ಸೆನ್ಸಿಟಿವ್ ಇದಾರೆ. ಇನ್ನು ಮೆತ್ತಗಿದೆ ಅದೆಲ್ಲ. ಹೌದು, ಇನ್ನೂ ಒಣಗಿಲ್ಲ ಸರಿಯಾಗಿ. ನಾಳೆ ಒಂದು ದಿವಸ ಆದ್ರೆ ಒಣಗ್ಬಿಡುತ್ತೆ. ಹೌದಾ? ಮುಗೀತು. ಅದೆಲ್ಲ ಯಾಕೆ ಹಂಗಿಟ್ಟಿದೀಯಾ? ಅದು ಪಾಟ್ಗಳಲ್ಲೆಲ್ಲ ಮಳೆ ನೀರು ಬಂತಲ್ಲ, ಪಾಚಿ ಕುತ್ಕೊಂಡ್ಬಿಟ್ಟಿತ್ತು, ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಇಟ್ಟಿದೀವಿ ಹಾಕ್ಬೇಕಂತ. ಗಿಡಗಳನ್ನ ಮಕ್ಕಳ ತರ ಪ್ರೀತಿ ಮಾಡೋದು ಅಂದ್ರೆ ನಮ್ಮ ಮನೆಯಲ್ಲಿ ನೀನೆ. ಅವರಿಬ್ರು ದಿನ ಸ್ನಾನ ಮಾಡಿಸಿ ಅದಕ್ಕೆಲ್ಲ ವಾಶ್ ಮಾಡಿ ಹೊಸ ಬಟ್ಟೆ ಹಾಕಿ. ಯಾಕೆ ಅಂದ್ರೆ ರಾಜುಗೆ ಅಷ್ಟು ಟೈಮ್ ಇರಲ್ಲ. ಸಿನಿಮಾದಿರು ಅಂತೀರಾ, ಚಿಕ್ಕ ಮಕ್ಳು ಅವ್ರು ನಾವು ಹೇಳ್ದಂಗೆ ಮಾಡ್ತಾರೆ. ನೀರ್ ಹಾಕಂದ್ರ ನೀರ್ ಹಾಕು. ಅದು ಟೈಮ್ ಇದೆಯಾ ಇಲ್ಲ ಅನ್ನೋದಲ್ಲ, ಟೈಮ್ ಯಾವ್ದಕ್ಕೆ ಕೊಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಅದು ಕರೆಕ್ಟೇ.
ಯಾರ ಇಂಟ್ರೆಸ್ಟ್ ಯಾವುದು ಇರುತ್ತೋ ಅದಕ್ಕೆ ಕೊಡ್ತಾರೆ ಟೈಮ್. ನಿನ್ನ ಗಿಡಗಳಂದ್ರೆ ಅಷ್ಟ, ನಿನ್ನ ಗಿಡಗಳಿಗೆ ಟೈಮ್ ಕೊಡ್ತೀಯ. ಹಂಗೆ ಎಲ್ಲರ ಜೀವನದಲ್ಲಿ 24 hours ಇರುತ್ತೆ, ಹೌದಿಲ್ಲ? ಬಟ್ ಕೆಲವು ಜನರಿಗೆ ಬಿಜಿ ನಮ್ಗೆ ಟೈಮೇ ಸಿಗಲ್ಲ ಅಂತಾರೆ. ಇನ್ನು ಕೆಲವು ಜನರು ಅದೇ ಕೆಲಸ ಮಾಡ್ತಾ ಇರ್ತಾರೆ, ಖಾಲಿ ಏನು ಕೆಲಸನೇ ಇಲ್ಲ ಅಂತಾರೆ. ಡಿಪೆಂಡ್ ಅವ್ರವ್ರ ಇಂಟ್ರೆಸ್ಟ್. ಫ್ರೆಂಡ್ಸ್, ಇದು ಆರಾಮ್ಸೆ ಏನಿಲ್ಲ ಅಂದರೂ ನಮಗೆ 1 yearವರೆಗೂ ಆಗುತ್ತೆ. ಯಾಕೆಂದರೆ ನಾವು ಇದು ರೆಗ್ಯುಲರಾಗಿ ಹಾಕ್ಕೊಳ್ಳಲ್ಲ. ಯಾವಾಗೋ ಅನ್ನ ಸಾಂಬಾರು ಅಥವಾ ತಿಳಿ ಸಾರು ಆ ಥರ ಮಾಡಿದಾಗ ಅಷ್ಟೇ ಮಾಡ್ಕೊಳ್ತೀನಿ ನಾನು ಬರೀ ಮಕ್ಳಿಗೆ ಜಾಸ್ತಿ ಮಾಡ್ತಾ ಇರ್ತೀನಿ, ಸ್ವೀಟ್ಸ್ ಅಂತೆ ಮತ್ತೆ ಸ್ವಲ್ಪ ಸ್ನ್ಯಾಕ್ಸ್ ಆ ಥರದ್ದು. ಅದು ರಾಜುಗೆ ಅಷ್ಟಾಗಿ ಇಷ್ಟ ಆಗಲ್ಲ, ಯಾಕೆಂದರೆ ಅವರು ಸ್ವಲ್ಪ ಡಯಟ್ ಎಲ್ಲ ಫಾಲೋ ಮಾಡ್ತಾರಲ್ವಾ, ಸ್ವೀಟ್ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಅವ್ರಿಗೆ. ಎಷ್ಟು ಡಯಟ್ ಮಾಡಿದ್ರೆ ನಮ್ಮ ವೆಯ್ಟ್ ಇನ್ನೆಲ್ಲ ಅದು ಸ್ಟ್ರೆಸ್, ಸ್ವಲ್ಪ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು. ಈಗ ಮಕ್ಕಳು ಬೇರೆ ಇದ್ದಾರೆ, ಆಫೀಸ್ ಟೆನ್ಷನ್ ಅದು ಇದು ಅಂತ ಹೇಳಿ ಸಾಕಷ್ಟು ಇರುತ್ತೆ. ಹಾಗಾಗಿ ವರ್ಕೌಟ್ ಸ್ಟಾರ್ಟ್ ಮಾಡ್ಬೇಕು. ಇನ್ನೇನು ಜಿಮ್ ರೆಡಿ ಆಯ್ತಲ್ವಾ, ಸ್ಲೋ ಆಗಿ ಸ್ಟಾರ್ಟ್ ಮಾಡ್ಕೋಬೇಕು. ಅದು ಒಂದು ಮಾಡಬೇಕು. ಹಾಗಾಗಿ ನಾನು ಅವ್ರಿಗೋಸ್ಕರ ಅಂತ ಹೇಳಿದ್ ಮಾಡ್ತಾ ಇದ್ದೀನಿ. ನೈಟ್ ಟೈಮ್ನಲ್ಲಿ ಅವರಿಗೆ ತುಂಬ ಕ್ರೇವಿಂಗ್ಸ್ ಆಗುತ್ತೆ. ಹಾಗಂತ ಹೇಳ್ಬಿಟ್ಟು ಕೆಲವೊಂದು ನೂಡಲ್ಸ್ ಪ್ಯಾಕೆಟ್ಸ್ ಎಲ್ಲ ತಂದು ಇಟ್ಕೊಂಡಿದ್ದಾರೆ. ಅದು ತಿಂದ್ಮೇಲೆ ಏನಾಗುತ್ತೆ ಗೊತ್ತಾ, ಅಸಿಡಿಟಿ ಆ ಥರ ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ. ಮತ್ತೆ ಎಲ್ಲದಕ್ಕೂ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಹಸಿವು ಇಟ್ಕೊಂಡು ಮಲ್ಕೊಂಡ್ರೆ ನಿದ್ದೆ ಬರಲ್ಲ ಅಲ್ವಾ. ಸೊ ಅದಕ್ಕೆ ಇದು ಈಸಿಯಾಗಿ ಡೈಜೆಸ್ಟ್ ಆಗುವಂಥದ್ದು, ಒಳ್ಳೆ ಫೈಬರ್ ಇರುತ್ತೆ ಮತ್ತೆ ಲೋ ಫ್ಯಾಟ್ ಇರುತ್ತೆ, ಹೆಲ್ತಿಗೂ ಒಳ್ಳೇದಂತ ಹೇಳ್ಬಿಟ್ಟು ಇದು ರೆಡಿ ಮಾಡ್ತಾ ಇದ್ದೀನಿ ಕ್ರ್ಯಾಕರ್ಸ್. ಏನಿಲ್ಲ, ಎಲ್ಲವುದ ಹಾಕ್ಬಿಟ್ಟು ಒಂದು 15 minutes ಸ್ವಲ್ಪ ನೀರು ಹಾಕಿ ನೆನೆಸಿ ಅದನ್ನ ಅವನಲ್ಲಿ ಇಟ್ಬಿಟ್ಟು 20 minutes ರೋಸ್ಟ್ ಮಾಡಿದ್ರೆ ಆಯಿತು, ಚೆನ್ನಾಗಾಗತ್ತೆ. ಆದ್ಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇನ್ನು ಮಕ್ಳಿಗೆ ಸ್ನ್ಯಾಕ್ಸ್ ಅಂತೂ ಇನ್ನೂ ಇದೆ, ಅವಾಗೇನು ಮಾಡ್ತಾ ಇಲ್ಲ, ಬರೀ ನಮ್ಮ ರಾಜುಗೆ ಅಷ್ಟೆ. ಏನು ಬೇಕಪ್ಪ ನಿಂಗೆ? ಅವರಿಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಈ ಥರ ಸೀಡ್ಸ್ ಎಲ್ಲ ತಿನ್ಲಿಕ್ಕೆ, ಫ್ಲ್ಯಾಕ್ಸ್ ಸೀಡ್ಸ್ ಎಲ್ಲ ತಿನ್ನಬೇಕು. ಅದಕ್ಕಾಗಿ ನಾನು ಏನು ಮಾಡ್ತೀನಿ ಗೊತ್ತಾ, ಚಟ್ನಿ ಪುಡಿ ಮಾಡ್ತೀನಿ, ದೋಸೆ ಜೊತೆ ಅನ್ನದ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಈ ಥರ ಕ್ರ್ಯಾಕರ್ಸ್ ಮಾಡ್ತೀನಿ. ಏನು ಬೇಕು? ಅದರದ್ದು ವಾಟರ್ ಕೂಡ ಕುಡಿಬಹುದು, ಬಟ್ ಅದು ಒಂಥರ ಜಲ್ಲಿ ಜಲ್ಲಿ ಇರುತ್ತಲ್ಲ, ಅವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಈ ಥರ ಸ್ನ್ಯಾಕ್ಸ್ ಮತ್ತು ಚಟ್ನಿ ಪುಡಿಗಳನ್ನ ಮಾಡ್ಕೊಳ್ತೀನಿ. ಇನ್ನು ರಾತ್ರಿಗೆ ಅಡುಗೆ ಕೂಡ ರೆಡಿ ಇದೆ. ತೋಟದ ಬದನೆಕಾಯಿಂದ ಪಲ್ಯ ಮಾಡಿದ್ದೀನಿ, ಮತ್ತು ಜೋಳದ ರೊಟ್ಟಿ ಮಾಡಿದ್ದೀನಿ. ಇದು ಹಾಕಿಟ್ಬಿಟ್ಟು ನೆನಿಲಿಕ್ಕೆ ಈಗ ಹೋಗಿ ನಾನು ಊಟ ಮಾಡ್ಕೊಂಡು ಬಂದ್ಬಿಡ್ತೀನಿ. ಪುನಃ ಈಗ ಎದ್ದಿದ್ದಾನೆ ಇವನು. ಏನಾಯ್ತಪ್ಪ? ರಾತ್ರಿ ಎಲ್ಲ ಮಲಗ್ತಾನೆ ಇಲ್ಲ. ಅದೇ ಏನ, ಯಾರು? ಅಕ್ಕ ಮಲಗಿದ್ದಾಳಂತೆ. ಎಬ್ಸ್ ಬಾಬು, ಹೋಗು ಎಬ್ಸ್. ಇಳಿಯದ್ ನೋಡಿ, ಇಳಿಯದೆ ದೊಡ್ಡ ಮನುಷ್ಯರಾಗ್ಬಿಟ್ಟಿದ್ದಾರೆ ಈಗ. ಸುಮ್ಮನೆ ಇಳಿಯದ, ಹೋಗ ಎಬ್ಸೋಕ್. ಮತ್ತೆ ಜಗಳ ಮಾಡಕ್ ಬೇಕು ಅವಳು. ಹಿಂಗೆ ಕೂದಲು ಇಟ್ಕೊಂಡು ಎಳ್ದೆ ಬಿಡ್ತಾನೆ ಕೆಳಗೆ ಅವಳನ್ನ. ಬಾ ಊಟ ಮಾಡೋಣ. ಸರಿ ಫ್ರೆಂಡ್ಸ್, ನಾನು ಇವತ್ತಿನ ವ್ಲಾಗ್ ಎಲ್ಲ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್.